ಪರಮೇಶ್ವರಿ ಸುಪಾರ್ಶ್ವ ಗುಹೆಯ ಮೈಲಿ ದೂರದಲ್ಲಿ ಗುಹೆ ಒಳಗಿಂದ ಜನಿಸೋ ಕುಬ್ಜಾ ನದಿಯ ತಟದಲ್ಲಿ ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದ ಸಾಕ್ಷಾತ್ ಪರಮೇಶ್ವರಿ ಈಕೆ. ಹಾಗಂತ ಪುರಾಣ ಪುಟಗಳಲ್ಲಿ ಉಲ್ಲೇಖ ಕೂಡ ಇದೆ. ಇಲ್ಲಿಯ ಪೌರಾಣಿಕ ಹಿನ್ನೆಲೆ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ಒಂದು 10-12 ಅಧ್ಯಾಯಗಳಲ್ಲಿ ಉಲ್ಲೇಖವಾಗಿದೆ. ಸುಮಾರು ಕೃತದ್ವಾಪರಕ್ಕಿಂತಲೂ ಹಿಂದಿನಿಂದಲೂ ಇದು ಇಲ್ಲಿ ದೇವಿ ಉದ್ಭವವಾಗಿದ್ದಾಳೆ ಅಂತ ಹೇಳುವುದಕ್ಕೆ ಪುರಾಣದಲ್ಲಿ ಉಲ್ಲೇಖ ಇದೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಗತ್ತಿನಾದ್ಯಂತ ಎಷ್ಟೋ ಇದೆ, ಆದರೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೇಳುವಂತಹದ್ದು ಕಮಲಶಿಲೆಯಲ್ಲಿ ಮಾತ್ರ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅನ್ನೋ ದೇವಾಲಯ ಜಗತ್ತಿನ ಯಾವ ಮೂಲೆಯಲ್ಲೂ ನಿಮಗೆ ಸಿಗೋದಿಲ್ಲ. ಸುಪಾರ್ಶ್ವ ಗುಹೆ, ಅಲ್ಲಿಂದ ಹುಟ್ಟಿ ಬರೋ ಕುಬ್ಜಾ ನದಿ ಮತ್ತು ದೇವಾಲಯ ಒಂದು ಅಖಂಡ ಅಗೋಚರ ಶಕ್ತಿಗಳ ತಾಣ. ಎಲ್ಲ ಶಕ್ತಿಗಳಿಗೂ ಈ ಸುಪಾರ್ಶ್ವ ಗುಹೆಯೇ ಮೂಲ ಸ್ಥಾನ. ಇಲ್ಲಿಂದ ಹುಟ್ಟಿ ಹರಿಯೋ ಕುಬ್ಜಾ ನದಿಯ ಹಿಂದೆ ಕೂಡ ಮತ್ತೊಂದು ಪುರಾಣ ಇದೆ. ಹಿಂದೆ ಕೈಲಾಸದಲ್ಲಿ ಪಿಂಗಳ ಅಂತ ಹೇಳುವಂತ ಒಬ್ಬಳು ನರ್ತಕಿ ಕೈಲಾಸ ಪರ್ವತದಲ್ಲಿ ಈಶ್ವರನ ಆಸ್ಥಾನದಲ್ಲಿ ನರ್ತನ ಮಾಡುವಳಿದ್ಲು. ಬಹಳ ಸ್ಫುರದ್ರೂಪಿಯಾದಂತಹ ಒಂದು ಯುವತಿ. ಒಂದು ದಿವಸ ಅವಳು ತನ್ನ ರೂಪಮದದಿಂದ ನರ್ತನವನ್ನು ಮಾಡೋದಿಲ್ಲ. ಆವಾಗ ಪಾರ್ವತಿಗೆ, ತಾಯಿಗೆ ಸಿಟ್ಟು ಬಂದು, ನೀನು ಅಂಕುಡೊಂಕಿನ ಗೂನು ಬೆನ್ನಿನ ಕುಬ್ಜೆಯಾಗು ಅಂತ ಹೇಳುವಂತ ಶಾಪವನ್ನು ಕೊಡ್ತಾಳೆ. ಗಂಗೆ, ತುಂಗೆ ಮತ್ತು ಕಾವೇರಿ, ಹೀಗೆ ಪ್ರತಿ ನದಿಯ ಉಗಮಕ್ಕೂ ಒಂದೊಂದು ಕತೆ ಇದೆ. ಸುಪಾರ್ಶ್ವ ಗುಹೆಯಲ್ಲಿ ಹುಟ್ಟಿ ಹರಿಯೋ ಕುಬ್ಜಾ ನದಿಯ ಪುರಾಣ ಕತೆ ಇದು. ಆವಾಗ ಇವಳಿಗೆ ಜ್ಞಾನೋದಯ, ತನ್ನ ತಪ್ಪಿನ ಅರಿವಾಗ್ತಿದೆ ಪಿಂಗಳಿಗೆ. ತಾಯಿಯನ್ನ ಪರಿಪರಿಯಾಗಿ ಬೇಡಿಕೊಳ್ತಾಳೆ. ತಾಯೇ, ನಾನು ಮಾಡಿ ತಪ್ಪಾಯಿತು, ನನಗೆ ಮುಕ್ತಿಯನ್ನು ಕರುಣಿಸಬೇಕು, ನನಗೆ ಪುನರ್ಜನ್ಮವನ್ನು ಕರುಣಿಸಬೇಕು, ನಿನ್ನ ಸನ್ನಿಧಾನದಲ್ಲಿ ನನಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೊಂಡಾಗ ಆವಾಗ ಅವಳು ಹೇಳುವಂತ ಮಾತು, ಖರರಟ್ಟ ವದಾರ್ಥಾಯ ಸಖ್ಯ ಪ್ರಾಂತೇ ಮನೋರಮೆ ಶ್ರಾವಣೀ ಕೃಷ್ಣಪಕ್ಷಸ್ಯ ನವಮ್ಯಾಂ ಭೃಗವಾಸರೆ ಉದ್ಗತ್ಯ ಪಾತಾಳ ತಲಾತ್ ಲಿಂಗ ರೂಪೇಣ ಶೋಭಿತ ರೈಕ್ವಾಶ್ರಮೇ ಮಹಾಭಾಗೆ ಪ್ರಾದುರ್ಭಾವ ಶಿವಾಜ್ಞೆಯ. ನಾನು ಈಶ್ವರನ ಆಜ್ಞೆ ಅನುಸಾರವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಶುಕ್ರವಾರದಂದು ಪಾತಾಳದಿಂದ ಲೋಕೋದ್ಧಾರಕ್ಕಾಗಿ ಕಮಲಶಿಲೆ ರೈಕ್ವಾಶ್ರಮದ ಮುಂಭಾಗದಲ್ಲಿ ಕಮಲಶಿಲೆ ಅಂತ ಹೇಳುವಂತಹ ಒಂದು ಪ್ರಖ್ಯಾತವಾದಂತಹ ಒಂದು ನಾಡಿನಲ್ಲಿ ನಾನು ಪಾತಾಳದಿಂದ ಲಿಂಗರೂಪಿಯಾಗಿ ಆವಿರ್ಭವಿಸ್ತೇನೆ. ಅಲ್ಲಿ ಬಾ, ನೀನು ಸೀದೆ ಈಗ ಕಮಲಶಿಲೆಗೆ ಹೋಗು, ಅಲ್ಲಿ ಸುಪಾರ್ಶ್ವ ಗುಹೆ ಇದೆ, ಆ ಗುಹಾ ಮೂಲದಲ್ಲಿ ಆಶ್ರಮವನ್ನು ರಚಿಸಿಕೊಂಡು ನನ್ನನ್ನು ತಪಸ್ಸನ್ನು ಮಾಡು, ನಿನಗೆ ಮುಂದೆ ನಾನು ನಿನಗೆ ಅನುಗ್ರಹ ಕೊಡ್ತೇನೆ ಅಂತ ಹೇಳ್ತಾಳೆ. ಕೈಲಾಸ ಲೋಕದ ನರ್ತಕಿ ಪಿಂಗಳ ತನ್ನ ಶಾಪ ವಿಮೋಚನೆಗಾಗಿ ತಪಸ್ಸಿಗೆ ಕುಳಿತಿದ್ದು ಇದೇ ಸುಪಾರ್ಶ್ವ ಗುಹೆಯಲ್ಲಿ. ನಂತರ ಆಕೆ ಶಾಪ ವಿಮುಕ್ತಳಾಗಿ ಕಡೆಗೆ ನದಿಯಾಗಿ ಹುಟ್ಟಿ ಭೂಲೋಕದಲ್ಲಿ ಹೆಸರುವಾಸಿ ಆದಳು ಅನ್ನೋದು ಇವತ್ತಿಗೂ ಸ್ಕಂದ ಪುರಾಣದಲ್ಲಿ ಸಿಗೋ